ಕರ್ನಾಟಕದಲ್ಲಿ ಮೈಸೂರು ಒಂದು ತನ್ನದೇ ಅಂತ ಘನತೆ ಇರತಕ್ಕಂಥ ಒಂದು ಜಿಲ್ಲೆ. ಇಡೀ ರಾಜ್ಯದಲ್ಲಿ ಬೆಂಗಳೂರು ರಾಜಧಾನಿ ಆದರೂ ಕೂಡ ಅಲ್ಲೂ 3 ಜಿಲ್ಲೆಗಳಿದೆ. ಆದರೆ ಪ್ರಪ್ರಥಮವಾಗಿ ಬರ್ತಕ್ಕಂಥ ಜಿಲ್ಲೆ ಮೈಸೂರು. ಆದರೆ ಮಾನ್ಯ ಶಾಸಕರು ಹೇಳ್ತಾ ಇದ್ರು, ನಮ್ಮ ಮಾನ್ಯ ಈ ಡಿ ಸಿ ಅವ್ರು ಬಂದಮೇಲೆ ನಮ್ಮ ವಿಧಾನ ಪರಿಷತ್ ಸದಸ್ಯರನ್ನ ಯಾರನ್ನೂ ಕೂಡ ಒಂದು ಸಭೆಗೂ ಕರೆದಿಲ್ಲ, ಯಾವುದೇ ಆಹ್ವಾನಗಳು ಬಂದಿಲ್ಲ. ಹಿಂದೆ ನಮ್ಮ 1 ತಿಂಗಳಿದ್ರು ಭರತ ಶರತ್ ಅಂತ ಹೇಳಿದ್ರಲ್ಲ, ಅವರು ನಮ್ಮನ್ನೆಲ್ಲ ದಸರಾ ಸಭೆಗೆ ಕರೆದ್ರು ಬೆಂಗಳೂರಿಗೆ. ಅವರೇ ಖುದ್ದಾಗ ಅವರು ಮೊಬೈಲ್ ಫೋನಿಂದ ಮಾಡಿ ನಮ್ಮನ್ನು ಕರೆದ್ರು. ಆದರೆ ನಾನು ಈಗ ನಮ್ಮ ಹಳ್ಳಿನಗಳು ಹೇಳಬೇಕಾಗ್ತದೆ, ನಾವು ಕೂಡ 5-6 ಜನ ವಿಧಾನ ಪರಿಷತ್ ಸದಸ್ಯರುಗಳಿದ್ದೀವಿ. ನಾನು, ವಿಶ್ವನಾಥ್ ಅವರು, ಮರಿತಿಬ್ಬೇಗೌಡರು, ಶ್ರೀಕಂಠೇಗೌಡರು, ಸಂದೇಶ್ ನಾಗರಾಜ್ರವರು, ಕೆ ವಿ ನಾರಾಯಣಸ್ವಾಮಿ ಅಂತೇಳಿ ನಾವು ಕೂಡ 6-7 ಜನ ಸದಸ್ಯರುಗಳಿದ್ದೀವಿ. ಇವತ್ತರೆಗೂ ಕೂಡ ನಮಗೆ ಯಾವುದೇ ಥರದ ಮಾಹಿತಿಗಳಿಲ್ಲ. ನಾವು ಕೂಡ 2 ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳಿಂದ ನಾವು ಕೂಡ ಪ್ರತಿನಿಧಿಸ್ತಿದ್ದೀವಿ. ನಾನು, ಸಂದೇಶ್ ನಾಗರಾಜವರು. ದಯಮಾಡಿ ಶಾಸಕರುಗಳನ್ನು ಬಹಳ ವ್ಯವಸ್ಥಿತವಾಗಿ ಗೌರವದೊಂದಿಗೆ, ಯಾಕೆಂತ ಹೇಳಿದ್ರೆ ಜನಸಾಮಾನ್ಯರಿಗೆ ನಾವು ತಲುಪಬೇಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಅವಶ್ಯಕತೆ, ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ ತನಕ ಎಲ್ಲ ಅವಶ್ಯಕತೆ ಇರೋದರಿಂದ ತಾವುಗಳು ದಯಮಾಡಿ ಈ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಇದನ್ನು ನಾನು ಮಾನ್ಯ ಗವರ್ನರನ್ನು ನಾನು ಈ ಮಾಧ್ಯಮದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಕೂಡಲೇ ನೀವು ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು ಮಾನ್ಯ ಗವರ್ನರ್ ಅವರು. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಒಂದು BJP ಸರ್ಕಾರದ ಆಡಳಿತದಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಇದ್ರ ಜೊತೆಗೆ ರಾಷ್ಟ್ರಪತಿಗಳು ಕೂಡ ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಒಬ್ಬ IAS ಅಧಿಕಾರಿ ಅಂದರೆ ನಿಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ಇವರಿಬ್ಬರಲ್ಲೂ ಕೂಡ ನಾನು ಗವರ್ನರ್ ಮತ್ತು ರಾಷ್ಟ್ರಪತಿಗಳು ಕೂಡಲೇ ಇದಕ್ಕೆ ಇಂಟರ್ವ್ಯೂನ್ ಆಗಿ ಮಾನ್ಯ ಶಾಸಕರುಗಳಿಗೆ ಅವ್ರಿಗೆ ಚ್ಯುತಿಗಳು ಆಗದೇ ರೀತಿಯಲ್ಲಿ, ಅವರ ಭಾವನೆಗಳಿಗೆ, ಅವರ ಕೆಲಸಗಳಿಗೆ ತೊಂದರೆ ಆಗದೇ ರೀತಿಯಲ್ಲಿ ತಾವು ಇಂಟರ್ವ್ಯೂನ್ ಆಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.